ಮಾಡ್ಬೇಕಂದ್ರೆ ಡೈರಿ ಮಾಡ್ಬೇಕು ಸಂದರ್ಭದಲ್ಲಿ ಹೊಸ ಡೈರೆಕ್ಟ್ರಿ ಮಾಡ್ಬೇಕಂದಾಗ ಇವ್ರು ನಿಮ್ಮ ಮುಂದ್ಗಡೆ ಇಟ್ಟೇ ಮಾಡಿರೋದು ಅಲ್ಲಿ. ಯಾಕಂದರೆ ಎಲ್ಲ ಮನೆಗಳನ್ನು ಕುಂಡಿಸಿ ಯಾರು ಡೈರೆಕ್ಟ್ ಮಾಡಿ ಫಸ್ಟ್ ಟೈಮ್ ಮಾಡಿದಾಗ, ಯಾಕಂತಂದರೆ ಹೊಸದಾಗಿ ನಾವು ಡೈರಿ ಮಾಡುವಾಗ ಚುನಾವಣೆ ಹೋದಾಗ ಏನಂತಂದರೆ ದುಡ್ಡಿರೋದಿಲ್ಲ. ಒಂದು ಚುನಾವಣೆ ಮಾಡ್ಬೇಕು 50 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದು ಖರ್ಚಾಗಬಾರ್ದು. ನಮ್ಮ ಸಂಘದಾಗಿಯಲ್ಲಿ ಹೆಣ್ಮಕ್ಳು ಬೆಳೆಸ್ಕೊಳ್ಳಿ ಅಂತೇಳಿ ಅದನ್ನು ಇಲ್ಲೇ ಇಟ್ಟಿರೋದು ದೊಡ್ಡ ಹೇಳ್ತೀನಿ. ಅದು ಫಸ್ಟ್ ಟೈಮ್ ಮಾಡಿದಾಗ ಯಾಕಂದ್ರೆ ತಪ್ಪಾಗಿ ಯಾರು ಪಾಸ್ಕೊಳ್ದಾಗುತ್ತೆ ಅವ್ರನ್ನ ಕುಣಿಸಿ ಮಾತಾಡಿದಾಗ ಅವ್ರ ಮನೆ ಮೇಲೆ ಯಾಕಂದ್ರೆ 10 ಜನ 5 ಜನ ಕುಣಿಸಿದಾಗ 5 ಜನ ಅವ್ರು ಕೊಟ್ಟಿಲ್ಲ ಡೈರೆಕ್ಟ್ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದಾಗ ಎಷ್ಟೋ ಜನ ಅದು ಹೊಟ್ಟದ ನಮ್ಮ ರವಿಣ್ಣ ಹೇಳಿದಾಗ ಅವ್ರ ಮನೆಗೆ ಹತ್ರ ಆದೇಮನ ಮಾಡ್ಬೇಕಂತಂದ್ರು. ಬಣ್ಣಪ್ಪನ ಮನೆಗೆ ಹತ್ರ ಜಯಕ್ಕೆ ದೊಡ್ಡವಳನ್ನು ಜಯಕ್ಕನ್ನು ಮಾಡಿದೆ. ಜಯಕ ಇದೆಯಾ ಲಾಸ್ಟ್ ಟೈಮ್ ಮಾಡಿದ್ರಿ ಯಾಕಂದ್ರೆ ಅವಾಗ ಫಸ್ಟ್ ಟೈಮ್ ಹಾಲು ಹಾಕಿ ಆದವಾಗ ಮಾಡ್ಬೇಕಂತ ಹೇಳ್ತೀನಿ. ಆಮೇಲೆ ಇಲ್ಲಿ ಎಲ್ಲ ಸೇರಿ ಮಾತಾಡಿದಾಗ ನನ್ನ ಮನೆ ಕಡೆ ಮಾತಾಡಿದಾಗ ನೆಟ್ಟೆಚ್ಚ ಬಿಟ್ಕೊಂಡು ಯಾಕಂದ್ರೆ ಜೊತೆ ಓಡಾಡ ಅವಾಗ ಕಷ್ಟಪಟ್ಟಿದ್ದಮ್ಮ ನಮ್ಮ ಮಕ್ಕಳಿಗೆ ಬಿಟ್ಕೊಟ್ರು ಅವ್ರಿಗೆ. ಯಾಕಂದ್ರೆ ಸದ್ಯ ಬಿಟ್ಕೊಟ್ರು ನಮ್ಮ ಮಕ್ಕಳಿಗೆ ಬಿಟ್ಕೊಟ್ರು ಆಮೇಲೆ ಸೋಡಣ್ಣ ಮನೆ ಕಡೆಲ್ಲ ಮಾತಾಡಿದಾಗ ಅವತ್ತು ಮಾತಾಡಿದ ಲಾಸ್ಟ್ ದೊಡ್ಡವರು ಹೋಗಿ ಬಿಡಪ್ಪ ಇಲ್ಲೇ ಚುನಾವಣೆ ಬಿಟ್ಟದ. ಚುನಾವಣೆ ಬಂದಾಗ ನೀವು ಹೆಂಗೆ ಮಾಡ್ಬೇಕಂತೇಳಿ ಯಾಕಂತಂದ್ರೆ ನನ್ನ ಪರವಾಗಿ ನೀವೇ ನಿಂತು ಮಾತಾಡಿ ಹೆಂಗೆ ಮಾಡ್ಬೇಕು ನೀಟಾಗಿ ಮಾಡಿದ್ರೆ ಒಳ್ಳೆ ನಾಯಕ ಮಾಡ್ಕೊಂಡು ನಿಮ್ಗೆ ಸಂಬಂಧಪಟ್ಟಿದ್ರೆ ನೀವು ಹೆಂಗೆ ಮಾಡ್ಬೇಕು ಸಂಘನ ಬೆಳೆಸ್ಕೊಂಡು ಹೋಗ್ಬೇಕು ನಿಮ್ಮ ಕೈಲಿದೆ. ಯಾಕಂತಂದ್ರೆ ಇವತ್ತು ನಾನು ಇದೋ ವಿಚಾರ ಯಾಕಂದ್ರೆ ಮುಂದಿನ ದಿನದಲ್ಲಿ ಸಂಘ ಹಂಗೆ ಇರಬೇಕಾಗುತ್ತೆ. ನಮ್ಮ ತಾಲೂಕಲ್ಲಿ ಮಾದರಿ ಆಗ್ಬೇಕು ಮಳೆ ಸಂಘ ಅಂತಂದ್ರೆ ಇವತ್ತು ಕ್ವಾಲಿಟಿ ಇರ್ಬೋದು ಮತ್ತೊಂದು ಇರ್ಬೋದು. ನಮ್ಮ ಸಂಘದಲ್ಲಿ ಇಡೀ ತಾಲೂಕಲ್ಲಿ ಹೆಸರಿದೆ. ಮುಂದಿನ ದಿನದಲ್ಲಿ ಜಿಲ್ಲಾ ಮಟ್ಟಕ್ಕೆ ಹೋಗಿ ನೀವು ಹೇಳ್ತೀನಿ. ನೆಕ್ಸ್ಟ್ ಕಮಿಟಿ ಬರುವಾಗ ಒಳ್ಳೆ ಕಮಿಟಿಯನ್ನು ಮಾಡಿ ಕಮಿಟಿ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ನೀವು ಬಳಸ್ಕೊಂಡು ನಾನು ಮುಂದೆ ನೀವು 5 ವರ್ಷ GPM ನೀವು ಚೆನ್ನಾಗಿ ಮಾಡೋಂಥ ಕೆಲಸ ಮಾಡಿ ನಾನು ಇಷ್ಟಪಟ್ಟೆ. ನಮ್ಮ ರೈತರು ಸ್ವಾತಂತ್ರ್ಯ ಬಂದ ತಕ್ಷಣ ಪಂಜಾಬ್ ಹರಿಯಾಣದಲ್ಲಿ ಗಿಡ್ಡಸುಗಳಿದ್ರಲ್ಲ ಇಷ್ಟೇ ಬಿಚ್ಕಸಿದ್ರು ಅಲ್ಲಿ ತಗೊಂಡ್ಬಂದು ಕೊಟ್ಟರು, ಟ್ರೈನಾಗಿ ಎತ್ಕೊಂಡ್ಬಂದು ಕೊಟ್ಟರು. ಅಲ್ಲಿ ಬಿಟ್ಟಾಗ ಏನಾಗುತ್ತಂದ್ರೆ ಇಲ್ಲ ಅವ್ರು ಕನ್ಸಲ್ಟೆನ್ಸ್ ಅವರು ಮೊದಲು ಮಂತ್ರಿ ಆಗಿದ್ದಾಗ ಟ್ರೈನಲ್ಲಿ ಹೋಗ್ತಾರೆ ದೆಹಲಿಗೆ. ಇವಾಗೆಲ್ಲ ಫ್ಲೈಟಿಗೆ ಹೋಗ್ತಾ ಇರ್ಬೇಕಾದ್ರೆ ಪಂಜಾಬ್ ಹರಿಯಾಣ ಸೆಂಟ್ರದಲ್ಲಿ ದೆಹಲಿಗೆ ಹೋಗ್ಬೋದು. ಎಲ್ಲ ಪಿಚ್ಕು ವಸತಿ ಇಷ್ಟೇ. ಅಲ್ಲಿ ಪಾಪ ಇಲ್ಲೋ ಟ್ರೈನ್ ಹೋಗೋದು, ಇಲ್ಲೋ ಕಾಡಲ್ಲಿ ಈ ಕುರಿಮರಿಗಳು 6 ಮೈಲಿ ಹೋದಂಗೆ ಓದ್ತಾ ಇದ್ರು. ಕೇಳಿದ್ರು ಯಾರಪ್ಪ ಅಂತ, ಏನಂತಂದ್ರೆ ಅದೆಲ್ಲ ಕೊಂಡು ಕೊಟ್ಟಿದ್ರು ಅಂದರೆ ರೈತರು ಬಿಟ್ಬಿಡ್ತಾರಂತ ಕಾಡಲ್ಲೇನೆ. ಅದೇನೆ ಅಲ್ಲೇನೆ ಕರು ಹಾಕೋದು, ಅಲ್ಲೇನೆ ಇದು ಮಾಡ್ಕೊಡೋದು. ಏನಾದ್ರು ಮಾಡೋ ಸ್ವತಂತ್ರ ಬಂದು ಬ್ರಿಟಿಷರೆಲ್ಲ ಹೊಡ್ಕೊಂಡು ಹೊರಟಾಗ್ಬಿಟ್ರು. ಈಗ ಹಸು ತಗೊಂಡೋಗ್ಬಿಟ್ಟು ನಮ್ಮ ಕೋಲಾರ ಡಿಸ್ಟಿಕ್ ಕೊಟ್ಬಿಟ್ರೆ ಅವ್ರಿಗೆ ಏನಾದರೂ ಅನುಕೂಲ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಪಾಪ ಎಲ್ಲರೂ ಇದು ಕೂಲಿಗೆ ಎಲ್ಲ ಕೊಟ್ಬಿಟ್ಟು 3 ಕಣ್ಣು ಮುಗಿಸ್ಬಿಟ್ಟು ಯಾರು ಕೇಳೋರಿಲ್ಲ, ಯಾರು ಬೇಕಾದ್ರೂ ಇಟ್ಕೊಂಡು ಹೋಗ್ಬಿಟ್ಟು 3 ಕಣ್ಣು ಮುಗಿಸ್ಬಿಟ್ಟು ಹಾಕಿ 4 ದಿವಸ ಅದಕ್ಕೆ ಸಪ್ರೇಟ್ ಟ್ರೈನು ವ್ಯವಸ್ಥೆ ಮಾಡಿಸಿ ಅಲ್ಲಿಂದ ಬರೋದು 3 ದಿವಸ ಆಗಿರ್ತದೆ.